கிரில் நைட்ஸ் கடைக்கு வந்துட்டு இருந்தோம். கிளாசிக் ஃப்ரைட் சிக்கன் ரெகுலர் ஆர்டர் பண்ணியிருந்தோம், சாப்பிட்டோம். ஆக்சுவலி நல்லா லார்ஜாகவே இருக்குது, சாப்பிட நல்லா டேஸ்ட்டாக இருக்குது. கடையில் அவுட்லுக்கும் நல்லா லுக்காக இருக்குது பார்க்க. இது பார்த்தீங்கன்னா இப்போ பம்மசந்திரா நேராக பெட்ரோல் பங்க் பக்கத்தில் இருக்குது. பம்மசந்திராவிலேருந்து ஒரு 2 ಕಿಲೋಮೀಟರ್ ಸರೌಂಡಿಂಗ್ಲೇ ಎದು ಇಲ್ಲ, ಹಿಂಗೆ தான் இருக்குது, நல்லா இருக்குது. ಫ್ರೈಡ್ ಚಿಕನ್ ಆರ್ಡರ್ ಮಾಡಿದರೆ ಬಟ್ ಚೆನ್ನಾಗಿತ್ತು. ಬಟ್ ತಿನ್ನಕ್ಕೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಫುಡ್ಡು ಅಷ್ಟೊಂದು ಚೆನ್ನಾಗಿ ಕೊಡ್ತಾ ಇದ್ದಾರೆ ನೀಟಾಗಿ. ನಮಗೂ ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದೇ ಕೊಟ್ಟಿದ್ದಾರೆ ಚಿಕನ್. ನಾವು ಅಷ್ಟೊಂದು ಮಾಡಿದ್ರ ಥರ ಏನಿಲ್ಲ. ಬಟ್ ಇದಕ್ಕಂದ್ರೆ ಓಕೆ, ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಚೆನ್ನಾಗಿ ತಿಂದು ಚೆನ್ನಾಗಿ ಹೇಳ್ತಾ ಇತ್ತು. ಆಲ್ಮೋಸ್ಟ್ ಇಲ್ಲಿ ಬಮ್ಮಸಂದ್ರ ಸರ್ಕಲ್ ಈ ಥರ ನಾವು ಅಂಗಡಿ ನೋಡಿಲ್ಲ, ಇದೇ ಫಸ್ಟ್ ಟೈಮು. ಬಟ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್. We have ordered this mini popcorn and we have ordered this mojitos also. It was too good actually. See, the cost they have giving and the food quality is too good. And in the surrounding like this kind of shop is like new for us actually. This kind of setup is new to this area. So maybe like in future by seeing these things people may develop all these things. So we have come to Grill Nights. This is a new restaurant which is opened in Bommasandra. So it has a lot of varieties. We have taken sandwich and fries and very tasty. And also the price is very reasonable, very nice and tasty food. So all of you please come and try. ಹಾಯ್, ನನ್ನ ಹೆಸರು ಪ್ರಸಾದ್ ಅಂತ. ಇವತ್ತು ಗ್ರಿಲ್ ನೈಟ್ ಫ್ರಾಂಚೈಸಿ ಓಪನ್ ಮಾಡಿದೀವಿ ಬೊಮ್ಮಸಂದ್ರ ಅಲ್ಲಿ, ಬ್ಯಾಂಗ್ಳೂರಲ್ಲಿ. ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ಇಂದ ಒಂದು 500 ಮೀಟರ್ ಅಲ್ಲಿ ಈ ಫ್ರಾಂಚೈಸಿ ಓಪನ್ ಆಗಿದೆ ಇವತ್ತು. ಸೊ ನಾನು ಬೇಸಿಕಲಿ IT ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು. ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಫುಡ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಸೊ ಅದರಲ್ಲಿ ನಾವು ಫ್ರೈಡ್ ಐಟಮ್ಸ್, ಸ್ಯಾಂಡ್ವಿಚ್, ಬರ್ಗರ್ ಆ ತರ ಎಲ್ಲ ನೋಡ್ತಾ ಇದ್ವಿ. ಫ್ರಾಂಚೈಸಿ ಯಾವ್ದು ತಗೊಳ್ಳೋಣ ಅಂತ ಹೇಳಿ ರಿಸರ್ಚ್ ಮಾಡ್ಬೇಕಾದ್ರೆ ನಾವು ತುಂಬಾ ಕಡೆ ನೋಡಿದ್ವಿ. ಅದರಲ್ಲಿ ಗ್ರಿಲ್ ನೈಟ್ಸ್ ಬಂದ್ಬಿಟ್ಟು ಇದು ಚೆನ್ನೈ ಅವ್ರದ್ದು. ಸೊ ಇವ್ರನ್ನ ಅಪ್ರೋಚ್ ಆದ್ವಿ. ಇವ್ರದ್ದು ಗ್ರಿಲ್ ನೈಟ್ಸ್ ಫುಡ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಇದಕ್ಕೂ ಮುಂಚೆ 2-3 ಕಡೆ ಫ್ರೈಡ್ ಚಿಕನ್ ಎಲ್ಲ ಟೇಸ್ಟ್ ಮಾಡಿದ್ವಿ. ಆದ್ರೆ ಗ್ರಿಲ್ ನೈಟ್ಸ್ ತುಂಬಾ ಯೂನಿಕ್ ಆಗಿ ಟೇಸ್ಟ್ ಅನಿಸ್ತು. ಸೊ ಹಂಗಾಗಿ ಗ್ರಿಲ್ ನೈಟ್ಸ್ ನ ಚೂಸ್ ಮಾಡಿ ಇವತ್ತು ಗ್ರಿಲ್ ನೈಟ್ಸ್ ಓಪನ್ ಆಗಿದೆ. ಸೊ ಇವ್ರ ಸಪೋರ್ಟ್ ಚೆನ್ನಾಗಿದೆ. ಟ್ರೈನರ್ಸ್ ಇವರೇ ಪ್ರೊವೈಡ್ ಮಾಡ್ತಾರೆ, ಮಷಿನರೀಸ್, ಈಚ್ ಅಂಡ್ ಎವ್ರಿಥಿಂಗ್. ಲೈಕ್ ಚಿಕ್ಕದು ಯಾವುದೇ ಒಂದು ಸಪೋರ್ಟ್ ಇದ್ರು ಅವರು ಆನ್ ಟೈಮ್ ಸಪೋರ್ಟ್ ಕೊಡ್ತಾರೆ. ಒಂದು ಕಾಲ್ ಅವೇ ಅಂತಾನು ಹೇಳ್ಬೋದು ನಾವು. ಒಂದು ಕಾಲ್ ಅವೇ ಅಲ್ಲಿ ಅವರು ನಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರು ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಫ್ರೈಡ್ ಚಿಕನ್ಸ್ ಅಂತ ಬಂದಾಗ ಸ್ವಲ್ಪ ಯೂನಿಕ್ ಆಗೇ ಇರಬೇಕು ಟೇಸ್ಟ್. ಸೊ ಹಾಗಾಗಿ ಎಲ್ಲಾನು ರಿಸರ್ಚ್ ಮಾಡ್ತಿದ್ವಿ ನಾವು, ಯಾವುದು ಚೆನ್ನಾಗಿದೆ ಅಂತೇಳಿ. ಒಂದು ಐ ಥಿಂಕ್ 8 to 10 ಫ್ರಾಂಚೈಸಿ ಟೇಸ್ಟ್ ಮಾಡಿದೀವಿ ನಾವು. ಅದರಲ್ಲಿ ಒಂದು ಓಕೆ ಆಗ್ತಿತ್ತು. ಬಟ್ ಐ ಮೀನ್ ಇಷ್ಟು ನಮ್ಗೆ ಗ್ರಿಲ್ ನೈಟ್ಸ್ ಅಷ್ಟು ಯಾವುದು ಯೂನಿಕ್ ಟೇಸ್ಟ್ ಕೊಡ್ತಾ ಇರಲಿಲ್ಲ. ಸೊ ಹಂಗಾಗಿ ಗ್ರಿಲ್ ನೈಟ್ಸ್ ತುಂಬಾ ಇಷ್ಟ ಆಯ್ತು. ನೀವು ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಯು ವೋಂಟ್ ಫರ್ಗೆಟ್ ಅಗೇನ್. ಐ ಮೀನ್ ಯು ವಾಂಟ್ ಟು ಟೇಸ್ಟ್ ಇಟ್ ಅಗೇನ್ ಅಂಡ್ ಅಗೇನ್. ಆ ತರ ಟೇಸ್ಟ್ ಇದೆ ಇದು. ಸೊ ಫ್ರಾಂಚೈಸಿ ಏನಕ್ಕೆ ಚೂಸ್ ಮಾಡಿದ್ವಿ ಅಂತಂದ್ರೆ, ಬಿಸ್ನೆಸ್ ಅಲ್ಲಿ ನಾವೇ ಓನ್ ಆಗಿ ಸೆಟಪ್ ಮಾಡ್ಬೋದಾಗಿತ್ತು. ಅಂದ್ರೆ ನಾವೇ ಓನ್ ಆಗಿ ರೆಸಿಪಿ ಅಥವಾ ನಾವೇ ಓನ್ ಆಗಿ ಎಲ್ಲ ಸೆಟ್ ಮಾಡ್ಕೊಂಡು ಪರ್ಚೇಸಿಂಗ್ ಇಂದ ಹಿಡಿದು ತುಂಬಾ ಕೆಲಸ ಇರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಅದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಬಟ್ ನಾವು IT ಫೀಲ್ಡ್ ಇಂದ ಫುಡ್ ಬಿಸ್ನೆಸ್ ಅಲ್ಲಿ ಎಂಟರ್ ಆದಾಗ ನಮ್ಗೆ ಅಷ್ಟು ಸ್ಕ್ರಾಚ್ ಇಂದ ಏನ್ ಮಾಡ್ಬೇಕಂತ ಗೊತ್ತಾಗಿರ್ಲಿಲ್ಲ. ಸೊ ಹಂಗಾಗಿ ಫ್ರಾಂಚೈಸಿ ಚೂಸ್ ಮಾಡಿದ್ದು. ಏನಕ್ಕಂದ್ರೆ ಅವರು ಫ್ರಾಂಚೈಸಿ ಅವರು ಈಚ್ ಅಂಡ್ ಎವ್ರಿಥಿಂಗ್ ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ಗೆ ಏನು ಒಂದು ಜೀರೋ ನಾಲೆಜ್ ಇದ್ರು ಅವರು ಎಲ್ಲಾನು ಹೇಳ್ತಾರೆ ನಮ್ಗೆ ಏನೇನ್ ಮಾಡ್ಬೇಕು, ಯಾವ್ಯಾವ ತರ ಪರ್ಚೇಸಿಂಗ್ ಆಗ್ಬೇಕು, ಯಾವ್ಯಾವ ತರ ಮೆನು ಸೆಲೆಕ್ಟ್ ಮಾಡ್ಬೇಕು. ಸೊ ಹಂಗಾಗಿ ತುಂಬಾ ಬೆನಿಫಿಟ್ಸ್ ಇದೆ ಫ್ರಾಂಚೈಸಿ ಮೂಲಕ ನಾವು ಬಿಸ್ನೆಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ. ಸೊ ನಾವು ಬೊಮ್ಮಸಂದ್ರ ಅಲ್ಲಿ ಗ್ರಿಲ್ ನೈಟ್ಸ್ ಫೈನಲಿ ಇವತ್ತು ಓಪನ್ ಮಾಡಿದೀವಿ. ಸೊ ಐ ಆಮ್ ವೆಲ್ಕಮಿಂಗ್ ಯು ಆಲ್. ಪ್ಲೀಸ್ ಬನ್ನಿ, ಟೇಸ್ಟ್ ಮಾಡಿ. ನಾನು ಮೊದಲೇ ಹೇಳ್ದಂಗೆ ಯು ವೋಂಟ್ ಫಾರ್ಗೆಟ್ ಇಟ್. ನೀವು ಮತ್ತೆ ಅದನ್ನ ಟೇಸ್ಟ್ ಮಾಡಬೇಕು ಅನಿಸುತ್ತೆ. ಅಷ್ಟು ಯೂನಿಕ್ ಟೇಸ್ಟ್ ಇದೆ ಇದು. ನೀವು ಬೇರೆ ಕಂಪೇರ್ ಮಾಡ್ಬೋದು, ಅದಕ್ಕಿಂತನೂ ಯೂನಿಕ್ ಟೇಸ್ಟ್ ನಿಮಗೆ ಕೊಡುತ್ತೆ. ಸೊ ಇದು ನಾನು ಕಾಂಟ್ಯಾಕ್ಟ್ ಮಾಡಿದ ಫ್ರಾಂಚೈಸಿ ಹುಡುಕ್ತಾ ಇದ್ದೆ. ಅದು ಆನ್ಲೈನ್ ಅಲ್ಲಿ ತುಂಬಾ ಕಡೆ, ಆಮೇಲೆ ನಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇಂದ ತುಂಬಾ ಕಡೆ ಹುಡುಕ್ತಾ ಇದ್ದೆ. ಬಟ್ ನನ್ಗೆ ಆನ್ಲೈನ್ ಅಲ್ಲಿ ಹರೀಶ್ ಪರಿಚಯ ಆದ್ರು. ಸೊ ಅವ್ರ ಮೂಲಕ ಎಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಯ್ತು. ಅಲ್ಲಿಂದ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿ ಅವ್ರ ಟೀಮ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಹರೀಶ್, ಆಮೇಲೆ ರೋಹಿತ್ ಮುಂಚೆನೆ ಬಂದು ಲೊಕೇಶನ್ ಎಲ್ಲ ನೋಡ್ಕೊಂಡು, ಆಮೇಲೆ ಯಾವ್ಯಾವ ತರ ಸೆಟಪ್ ಮಾಡಬೇಕು ಅವರೆಲ್ಲ ಪ್ಲಾನ್ ಎಲ್ಲ ಹಾಕೊಟ್ಟು. ಸೊ ರೋಹಿತ್, ಹರೀಶ್ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಫೈನಲಿ ನಾವು ಗ್ರಿಲ್ ನೈಟ್ ನ ಓಪನ್ ಮಾಡಿದೀವಿ. ಆಗಸ್ಟ್ 8 ಓಪನಿಂಗ್ ಆಗಿದೆ. ಇದು ಬೊಮ್ಮಸಂದ್ರ ಲೊಕೇಶನ್ ಅಲ್ಲಿ, ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ ರೈಟ್ ತಗೊಂಡ್ರೆ ಅಲ್ಲಿಂದ 500 ಮೀಟರ್
ಈ ಲೊಕೇಶನ್ ಸಿಗುತ್ತೆ ನಿಮ್ಗೆ. ಸೊ ಮೊದಲೇ ಹೇಳ್ದಂಗೆ ಬನ್ನಿ, ಟೇಸ್ಟ್ ಮಾಡಿ, ತುಂಬಾ ಯೂನಿಕ್ ಟೇಸ್ಟ್ ಇದೆ. ಇದು ನೆಕ್ಸ್ಟ್ ವೀಕ್ ಇಂದ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೂ ನಿಮ್ಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೋರ್ ಐಟಮ್ಸ್. ಸೊ ಇವತ್ತು ನಾಳೆ ನಾಡಿದ್ದು 3 ದಿನ ಓಪನಿಂಗ್ ಡೇ ಆಫರ್ ಇದೆ. ತುಂಬಾ ಕಡಿಮೆ ರೇಟ್ಗೆ ಆಫರ್ ಇದೆ. ಸೊ ಬನ್ನಿ. ಚಿಕನ್ ಫ್ರೈಡ್ ರೈಸ್ ಇದೆ, ಲೆಗ್ ಪೀಸ್, ಮೊಜಿಟೋ, ವಿಂಗ್ಸ್, ಫ್ರೈಡ್ ಚಿಕನ್ ರೆಗ್ಯುಲರ್ 39 ರುಪೀಸ್ ಇದೆ, ಫ್ರೈಡ್ ಚಿಕನ್ ಡ್ರಮ್ ಸ್ಟಿಕ್ 49, ಆಮೇಲೆ ಕಾಂಬೋ ಆಫರ್ಸ್ ಸಿಗುತ್ತೆ ನಿಮ್ಗೆ. ವಿಂಗ್ಸ್ ಅಂಡ್ ಪಾಪ್ಕಾರ್ನ್ 99 ರುಪೀಸ್, ಅಟ್ ಸ್ಟಾರ್ಟ್ ಓನ್ಲಿ ಫಾರ್ 99. ಆಮೇಲೆ ಆಫ್ ಗ್ರಿಲ್ 129 ರುಪೀಸ್. ಆಮೇಲೆ ಟ್ರಿಪಲ್ ಟ್ರೀಟ್ ಅಂತ ಕಾಂಬೋ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದರಲ್ಲಿ ಲೆಗ್ ಪೀಸ್, ವಿಂಗ್ಸ್ ಮತ್ತೆ ರೆಗ್ಯುಲರ್. ಸೊ ನಿಮ್ಗೆ ಇದು 129 ರುಪೀಸ್ಗೆ ಸಿಗುತ್ತೆ. ಸೊ ಬನ್ನಿ, ಡೋಂಟ್ ಮಿಸ್ ದಿಸ್ ಆಫರ್. ಇವತ್ತು ನಾಳೆ ನಾಡಿದ್ದು. ಸೊ ಶಾಪ್ ಓಪನ್ ಮಾಡಿದ್ಮೇಲೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಜನ ಬರ್ತಾರೆ ಅಂತ. ಅದ್ರ ತರನೇ ತುಂಬಾ ಜನ ಬಂದ್ರು. ಇವತ್ತು ತುಂಬಾ ಜನ ಬಂದು ಟೇಸ್ಟ್ ಮಾಡಿದ್ದಾರೆ, ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು. ಗ್ರಿಲ್ ನೈಟ್ಸ್ ಬೊಮ್ಮಸಂದ್ರ ಹಾಕಿದ್ರೆ ಗೂಗಲ್ ಪೇಜ್ ಸಿಗುತ್ತೆ ನಿಮ್ಗೆ. ಅದರಲ್ಲೇ ಡೈರೆಕ್ಷನ್, ರಿವ್ಯೂಸ್ ಎಲ್ಲ ಸಿಗುತ್ತೆ. ಸೊ ಇವತ್ತು ತುಂಬಾ ಇಷ್ಟಪಟ್ಟಿರೋದು ಬರ್ಗರ್ ಕಾಂಬೋ ಮತ್ತೆ ಫ್ರೈಡ್ ಚಿಕನ್ ಕಾಂಬೋ. ಸೊ ಇದು ತುಂಬಾ ಸೇಲ್ ಆಗಿದೆ. ಬನ್ನಿ, ಐ ಆಮ್ ವೆಲ್ಕಮಿಂಗ್ ಯು ಆಲ್. ಪ್ಲೀಸ್ ಕಮ್ ಅಂಡ್ ಟೇಸ್ಟ್ ದ ಎಕ್ಸ್ಟ್ರಾರ್ಡಿನರಿ. ಸೊ ಇವ್ರ ಫ್ರಾಂಚೈಸಿಯಲ್ಲಿ ಯೂನಿಕ್ ಫೀಚರ್ ಅಂದ್ರೆ ಎಕ್ಸ್ಟ್ರಾ ಒಂದು ಫೀಚರ್ ಏನಂತ ಹೇಳಿದ್ರೆ, ನಾವು ಅಂದ್ರೆ ನಮ್ಗೆ ಓನರ್ಗೆ ಕಸ್ಟಮೈಸ್ ಮಾಡೋ ಆಪ್ಷನ್ ಇರುತ್ತೆ. ಮೆನು ನಾವ್ ಯಾವ್ದಾದ್ರು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ, ಮೆನು ಯಾವ್ದಾದ್ರು ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ಆಪ್ಷನ್ ಕೊಡ್ತಾರೆ. ಅದನ್ನು ಮತ್ತೆ ಅವರು ಹೆಲ್ಪ್ ಮಾಡ್ತಾರೆ. ಯಾವ್ಯಾವ ತರ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವರು ಹೆಲ್ಪ್ ಮಾಡ್ತಾರೆ. ಸೊ ಎಕ್ಸ್ಟ್ರಾ ಮೆನುನು ಆಡ್ ಮಾಡೋ ಇದು ಆಪ್ಷನ್ ಇದೆ ಇದ್ರಲ್ಲಿ. ಸೊ ಈ ಫ್ರಾಂಚೈಸ್ ಇದು ಇನ್ನೊಂದು ಯೂನಿಕ್ ಫೀಚರ್ ಏನಂತಂದ್ರೆ, ಬೇರೆ ಕಡೆ ಎಲ್ಲ ನೋಡ್ತಿರ್ಬೋದು ಮಂತ್ಲಿ ರಾಯಲ್ಟಿ ಫೀ ಅಂತ ತಗೊಳ್ತಾರೆ. ಸೊ ಅದನ್ನು ಒಂದು ಓವರ್ ಹೆಡ್ ನಮಗೆ ಏನೋ ಬಿಸ್ನೆಸ್ ಒಂದು ಬರ್ಡನು. ಬಟ್ ಈ ಗ್ರಿಲ್ ನೈಟ್ಸ್ ಅಲ್ಲಿ ಯಾವುದೇ ರಾಯಲ್ಟಿ ಫೀ ಇಲ್ಲ. ಸೊ ಅದೊಂದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫೀಚರ್ ಐ ಕಮ್ ಅಪ್. ಹಾಗೆ ಹೇಳ್ದಂಗೆ ಟ್ರೈನರು ಕೊಡ್ತಾರೆ. ಅವರು ಟ್ರೈನರು ಮುಂಚೆ 2 ದಿನ ಸ್ಟಾರ್ಟ್ ಆಗೋಕ್ಕಿಂತ 2 ದಿನ ಮುಂಚೆ ಬಂದ್ಬಿಟ್ಟು ನಮ್ಗೆಲ್ಲ ಹೇಳ್ಕೊಡ್ತಾರೆ. ಯಾವ್ಯಾವ ಐಟಮ್ ಬೇಕು, ಯಾವ್ಯಾವ ತರ ನಾವು ಚಿಕನ್ನ ಏನೋ ಯಾವ ಸೈಜಲ್ಲಿ ಕಟ್ ಮಾಡಬೇಕು, ಯಾವ್ಯಾವ ತರ ವೆಂಡರ್ಸ್ನ ಪರಿಚಯ ಮಾಡಿಕೊಡ್ತಾರೆ, ಯಾವ್ಯಾವ ಐಟಮ್ನ ತಗೋಬೇಕು. ಸುಗುಮಾರ್ ಅಂತೇಳಿ ಟ್ರೈನರ್ ಶರವಣನ್ ಬಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು. ಅವರೆಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾವ್ದಾದ್ರು ಕನ್ಫ್ಯೂಷನ್ ಇದ್ರೆ ಮತ್ತೆ ಹೇಳ್ಬಿಟ್ಟು ಅದನ್ನ ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ. ಆಮೇಲೆ ತುಂಬಾ ಪರಿಚಯ ಮಾಡಿಸಿದ್ರು ವೆಂಡರ್. ಅಂದ್ರೆ ಪ್ರೈಸ್ ಕಂಪ್ಯಾರಿಸನ್ಗೂ ನಮ್ಗೆ ಹೆಲ್ಪ್ ಆಯ್ತು. ವೆಂಡರ್ಸ್ ಅಲ್ಲಿ ಕೆಲವೊಂದ್ ಕಡೆ ಪ್ರೈಸ್ ಹೈ ಇರುತ್ತೆ, ಇನ್ನೊಂದ್ ಕಡೆ ಕಡಿಮೆ ಇರುತ್ತೆ. ಸೊ ತಮ್ಗೆ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡುವಂತ ವೆಂಡರ್ಸ್ ನ ಪರಿಚಯ ಮಾಡಿಸ್ಬಿಟ್ಟು, ಸೊ ನಾವು ಇಲ್ಲಿ ಇವ್ರ ಫ್ರಾಂಚೈಸಿಯಲ್ಲಿ ತುಂಬಾ ಮೆನು ಇದೆ. ನಾವು ಚೂಸ್ ಮಾಡಿದ್ದು ಫ್ರೈಡ್ ಐಟಮ್ಸ್ ಮತ್ತೆ ಗ್ರಿಲ್ ಐಟಮ್ ಮತ್ತೆ ಮೋಮೋಸ್, ಬರ್ಗರ್, ಫ್ರೈಸ್, ಸ್ಯಾಂಡ್ವಿಚಸ್ ಈ ತರ ಎಲ್ಲ ಇದೆ. ಸೊ ಇವ್ರ ಫ್ರಾಂಚೈಸಿ ಫೀಸ್ ನಮ್ಗೆ ಕಾಸ್ಟ್ ಚಾರ್ಜ್ ಮಾಡಿರೋದು 2,75,000. ಇದರಲ್ಲಿ ನಮ್ಗೆ ಮಷಿನರೀಸ್ ಅವರೇ ಪ್ರೊವೈಡ್ ಮಾಡಿರೋದು. ಸೊ ಮಷಿನರೀಸ್ ಬಂದ್ಬಿಟ್ಟು ಒಂದು ಡೀಪ್ ಫ್ರೈಯರ್ ಇದೆ, 3 ಡೀಪ್ ಫ್ರೈಯರ್, ದೊಡ್ಡ ಡೀಪ್ ಫ್ರೈಯರು ಮತ್ತೆ ಚಿಕ್ಕ ಡೀಪ್ ಫ್ರೈಯರು, ಇನ್ನೊಂದು ಗ್ರಿಲ್ ಮಷೀನು, ಸ್ಯಾಂಡ್ವಿಚ್ ಮಷೀನ್, ಓವೆನ್, ಅದಾದ್ಮೇಲೆ ಬ್ರೆಡ್ಡಿಂಗ್ ಟೇಬಲ್. ಸೊ ಇದೆಲ್ಲ ಒಂದು ಫ್ರಾಂಚೈಸಿ ಫೀಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಲೈಟಿಂಗ್ ಬೋರ್ಡ್ಸ್ ಅವರೇ ಕೊಡ್ತಾರೆ. ಸೊ ಇದಾದ್ಮೇಲೆ ಟ್ರೈನರ್ನು ಅವರೇ ಪ್ರೊವೈಡ್ ಮಾಡ್ತಾರೆ ಈ ಫೀ ಅಲ್ಲಿ. ಸೊ ನಮ್ದು ಲೊಕೇಟ್ ಆಗಿರೋದು ಬೊಮ್ಮಸಂದ್ರ ಅಲ್ಲಿ. ಈ ಬೊಮ್ಮಸಂದ್ರ ಸುತ್ತಮುತ್ತ ರೇಡಿಯಸ್ ಅಲ್ಲಿ ಇದು ಬಂದ್ಬಿಟ್ಟು ಬೇಸಿಕಲಿ ಕಮರ್ಷಿಯಲ್ ಪ್ಲೇಸು. ಇಲ್ಲಿ ಸುತ್ತಮುತ್ತ ಚಿಕ್ಕ ಸಣ್ಣ ಪುಟ್ಟ ಫ್ಯಾಕ್ಟ್ರೀಸು, ಆಮೇಲೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ IT ಕಂಪ್ನೀಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ತುಂಬಾ ಕ್ರೌಡ್ ಪ್ಲೇಸು. ಸೊ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಕ್ರೌಡ್, ಜನಗಳು ಬರ್ತಾರೆ ದಿನ. ವೀಕೆಂಡ್ ಅಲ್ಲೂ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರೌಡ್ನ. ಸೊ ನೀವು ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ಲೊಕೇಶನ್, ನಮ್ಮ ಔಟ್ಲೆಟ್. ಇಲ್ಲಿ ಸೀಟಿಂಗ್ ಕೆಪಾಸಿಟೀಸು ಇದೆ. ಸೀಟಿಂಗ್ ಕೆಪಾಸಿಟಿ 10 ಜನ ಕೂತ್ಕೋಬಹುದು ಒಳಗಡೆ ಹೊರಗಡೆ. ಸೊ ಪಾರ್ಕಿಂಗ್ ಸ್ಪೇಸು ಚೆನ್ನಾಗಿದೆ, ಯಾವುದೇ ತೊಂದರೆ ಆಗಲ್ಲ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಸಪೋರ್ಟ್ ಇಲ್ಲದೆ ಇದನ್ನು ಮುಂದುವರ್ಸೋಕ್ಕಾಗಲ್ಲ. ಸೊ ನಾನು ಮೆನ್ಷನ್ ಮಾಡಲೇಬೇಕು ಅವ್ರ ನೇಮ್ನ. ನಮ್ಮ ಪಾರ್ಟ್ನರ್ ಜಮುನಾ ಮತ್ತೆ ಪ್ರದೀಪ್. ಸೊ ನಾವು 3 ಕಲ್ತು ಈ ಔಟ್ಲೆಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅವ್ರ ಸಪೋರ್ಟ್ನು ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಸೊ ಅದಾದ್ಮೇಲೆ ಬನ್ನಿ, ಮತ್ತೆ ಐ ಆಮ್ ವೆಲ್ಕಮಿಂಗ್ ಯು ಆಲ್ ಒನ್ಸ್ ಅಗೇನ್. ಸೊ ಬನ್ನಿ, ಟೇಸ್ಟ್ ಮಾಡಿ. ಯು ವೋಂಟ್ ಫಾರ್ಗೆಟ್ ದಿಸ್ ಟೇಸ್ಟ್ ಅಗೇನ್. ಥ್ಯಾಂಕ್ ಯು.